ಸಿಟಿಯಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಇಲ್ಲಿ ಜಿಬಿಎ ಫುಟ್ಪಾತ್ ತೆರವು ವೇಳೆ ವ್ಯಾಪಾರಸ್ಥರು ಕಣ್ಣೀರಿಟ್ಟಿದ್ದಾರೆ. 16 ವರ್ಷಗಳಿಂದ ಇಲ್ಲೇ ವ್ಯಾಪಾರ ಮಾಡ್ತಿದ್ದೇವೆ, ಏಕಾಏಕಿ ತೆರವುಗೊಳಿಸಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿರುವಂಥದ್ದು. ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಇಲ್ಲಿ ತೆರವು ಮಾಡಬೇಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಅವರು ಎಷ್ಟೇ ಕೇಳಿಕೊಂಡ್ರೂ ಕೂಡ ಅಧಿಕಾರಿಗಳು ಅವರ ಮಾತನ್ನ ಕೇಳಿಲ್ಲ. ಯಾವುದೇ ನೋಟಿಸ್ ನೀಡದೆ ತೆರವು ಮಾಡ್ತಿದ್ದಾರೆ ಜಿಬಿಎ ಅಧಿಕಾರಿಗಳು ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಹೀಗೆ ಏಕಾಏಕಿ ತೆರವು ಮಾಡಿದ್ರೆ ನಾವು ಬೀದಿಗೆ ಬರ್ತೇವೆ ಅಂತ ಹೇಳಿ ಬೀದಿ ಬದಿ ವ್ಯಾಪಾರರು ಕಣ್ಣೀರಿಡ್ತಾ ಇರುವಂತದ್ದು. ನಮಗೂ ಕೂಡ ಮಕ್ಕಳಿದ್ದಾರೆ, ದಯವಿಟ್ಟು ತೆರವು ಮಾಡಬೇಡಿ ಅಂತ ಹೇಳಿ ಬೇಡಿಕೊಂಡಿದ್ದಾರೆ. ವ್ಯಾಪಾರಿಗಳ ಮನವಿಗೂ ಕೂಡ ಇಲ್ಲಿ ಸ್ಪಂದನೆ ಮಾಡದೆ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಕೈ ಮುಗಿದು ತೆರವು ಮಾಡದಂತೆ ಇಲ್ಲಿ ಅಧಿಕಾರಿಗಳಿಗೆ ಕೇಳಿಕೊಂಡಿದ್ದಾರೆ, ಬೇಡಿಕೊಂಡಿದ್ದಾರೆ. ಅಂಗಡಿ ಮಾಲೀಕರಿಗೆ ಯಾವುದೇ ನೋಟಿಸ್ಗಳನ್ನ ನೀಡಿದೆ. ಇಲ್ಲಿ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ಹೇಳಿ ವ್ಯಾಪಾರಿಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು. ನಾವು ಹಿಂದೆಯಿಂದಲೂ ಕೂಡ ಪಾಲಿಕೆ ಅನುಮತಿಯನ್ನ ತೆಗೆದುಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ. ಹೀಗೆ ಏಕಾಏಕಿ ತೆರವು ಮಾಡಿದ್ರೆ ನಾವು ಬೀದಿಗೆ ಬರ್ತೇವೆ, ದಯವಿಟ್ಟು ತೆರವು ಕಾರ್ಯಾಚರಣೆಯನ್ನ ಮಾಡಬೇಡಿ ಅಂತ ಹೇಳಿ ಗೋಗರ್ದಿದ್ದಾರೆ, ಬೇಡಿಕೊಂಡಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಇದು ಯಾವುದಕ್ಕೂ ಕೂಡ ಸ್ಪಂದಿಸದೆ ತಮ್ಮ ಪಾಡಿಗೆ ತಾವು ಈ ರೀತಿಯಾಗಿ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳಿ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡಿಕೊಂಡಿರುವಂಥದ್ದು. ನಮಗೂ ಕೂಡ ಮಕ್ಕಳಿದ್ದಾರೆ, ದಯವಿಟ್ಟು ತೆರವು ಮಾಡಬೇಡಿ ಅಂತ ಹೇಳಿ ವ್ಯಾಪಾರಿಗಳು ಕಣ್ಣೀರಿಡ್ತಾ ಇರುವಂತದ್ದು. ಇಲ್ಲಿ ವ್ಯಾಪಾರಿಗಳ ಮನವಿಗೂ ಕೂಡ ಸ್ಪಂದನೆಯನ್ನ ಮಾಡದೆ ಜಿಬಿಎ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಬೆಳಗ್ಗೆ ಬಂದು ಏಕಾಏಕಿ ತೆರವು ಮಾಡ್ತಿದ್ದಾರೆ ಈ ರೀತಿಯಾಗಿ ಜಿಬಿಎ ಸಿಬ್ಬಂದಿಗಳು ಅಂತ ಹೇಳಲಾಗ್ತಾ ಇದೆ. ಕಟ್ಟೆ ಖಾಲಿ ಇದೆ ತಾನೆ ಇಟ್ಕೊಳ್ಳಕ್ಕೆ. ಇವಾಗ ಒಂದ್ ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಮ್ಮ, ಒಂದ್ ನಿಮಿಷ ಸುಮ್ಮನಿರಮ್ಮ. ನಾನು ಹೇಳೋದು ಈಗ ನಿನ್ ಕಟ್ಟೆ ಪಬ್ಲಿಕ್ ಆಮೇಲೆ ಎಲ್ಲರಿಗೂ ಒಂದೇ ರೂಲ್ಸ್ತಾನೆ ಎಲ್ಲ ಮಾಡಿಸಿ ಆಮೇಲೆ ಬಂದು ಹೇಳಿದ್ರೆ ಹೌದಾ. ಯಾವಾಗ ಹೇಳ್ತಾ ಇದ್ದಲ್ಲ ಸರ್, ಇವತ್ತೆಲ್ಲ ಮಾತಾಡೋದು ಇವರೆಲ್ಲ ಅವತ್ತಿಂದ DPMP ಅವರು ನಿಮಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕಟ್ಟೆ ಖಾಲಿ ಇದೆ ತಾನೆ ಇಟ್ಕೊಳ್ಳಕ್ಕೆ. ಇವಾಗ ಒಂದ್ ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಮ್ಮ, ಒಂದ್ ನಿಮಿಷ. ಪಬ್ಲಿಕ್ ಆಮೇಲೆ ಎಲ್ಲರಿಗೂ ಒಂದೇ ರೂಲ್ಸ್ತಾನೆ ಎಲ್ಲ ಮಾಡಿಸಿ ಆಮೇಲೆ ಕರಿಯಮ್ಮ, ನಿನ್ ಬಗ್ಗೆ ಮಾತಾಡ್ತಿಲ್ಲ, ಯಾರು ಕರಿಯವ್ರ ಮಾತಾಡಕ್ಕೆ ಬಿಡಲ್ಲ. ನಿನ್ ಯಾರು ಹಣ ಬರ್ತಿದೆ ಎಲ್ಲರಿಗೂ ಜಾಗ ಕೊಡ್ತಾರೆ, ಎಲ್ಲ ಕಮಿಟಿಯಲ್ಲಿ ಇದು ಮಾಡ್ತಾರೆ. ಇಷ್ಟೇ ವರ್ಷ ಇದ್ರು, ಇಷ್ಟೇ ದಿವಸ ನಮ್ಗೆ ಜಾಗ ಕೊಡ್ತಾರೆ. ಅನ್ನ ತಿನ್ನಕ್ಕೆ ಅವರಿಂದ ನಾವು ಅನ್ನ ತಿಂದಿದ್ದೀವಿ, ನಾವು ನೆನೆಸ್ತೀವಿ.